ಹಾ, ದೀಪ ಆರಾಮಾಗೇ ಇದ್ದಾಳೆ, ನೀವು ತಲೆ ಕೆಡಿಸ್ಕೋಬೇಡಿ. ಅಬ್ಬಾ, ಈಗ ಸಮಾಧಾನ ಆಯಿತು. ಯಾವತ್ತೂ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಏನು ವಿಷಯ ಅಂತ ತಿಳ್ಕೊಬೋದಾ? ಏನಿಲ್ಲ, ಸುಮ್ಮನೆ ಮಾಡಿದೆ. ಮೇಷ್ಟ್ರಿಗೆ ಫೋನ್ ಮಾಡಿದೆ, ನನಗೆ ಫೋನ್ ಮಾಡಿದ್ದೀರಾ ಅಂದರೆ ಏನೋ ವಿಷಯ ಇರಬೇಕು. ಹಾಗೇನಿಲ್ಲ. ರಾಹುಲ್ ಮನೇಲಿಲ್ವಾ? ಇದಾರಲ್ಲ. ಅಂದ್ರೆ ಸ್ಕೂಲಿಗೆ ಹೋಗ್ಲಿಲ್ವಾ? ಸ್ಕೂಲಿಗ? ಇಲ್ಲ, ಮನೇಲೇ ಇದ್ದಾರೆ. ಇದನ್ನೆಲ್ಲ ನೀವು ಮೇಷ್ಟ್ರಿಗೆ ಫೋನ್ ಮಾಡಿ ಕೇಳ್ಬೋದಿತ್ತೇನೋಪ್ಪ. ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿಮಗೆ ಫೋನ್ ಮಾಡಿದ್ನಲ್ಲ, ಹಾಗೆ ನಿಮ್ಮ ಹತ್ರ ಅವನ ಬಗ್ಗೆ ವಿಚಾರಿಸ್ದೆ ಅಷ್ಟೆ. ಏನು ಅನ್ಕೋಬಿಡಿ. ಇಲ್ಲ ಬಿಡಿ. ರಾಹುಲ್ ಆರಾಮಾಗಿದ್ದಾನೆ ತಾನೆ? ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕೆ, ಏನಾಯ್ತು ಅವ್ರಿಗೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ತಿಂಡಿ ತಿನ್ನ ಅವನು? ಇಲ್ಲಪ್ಪ, ಏನೋ ತಲೆನೋವು ಅಂತಿದ್ರು. ಏನು ತಲೆನೋವಾ? ಯಾಕಂತೆ? ಏನಾಯ್ತಂತೆ? ಅಯ್ಯೋ ಅರ್ಚನಾ ಅವರೇ, ತಲೆನೋವು ಅಂದರೆ ನೀವು ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಲ್ಲ. ಹಾಗಲ್ಲ, ಅವ್ನು ಯಾವತ್ತೂ ತಲೆನೋವು ಬಂದಿದೆ ಅಂತ ಹೇಳೇ ಇರಲಿಲ್ಲ. ಈಗಲೂ ನಿಮ್ಗೆ ಎಲ್ಲಿ ಹೇಳಿದ್ದಾರೆ? ನನ್ನ ಹತ್ರ ತಾನೇ ಹೇಳ್ಕೊಂಡಿರೋದು. ಅವ್ರಿಗೆ ಬೇಕಾದ್ರೆ ಫೋನ್ ಕೊಡೋದ್ರೆ ಕೊಡ್ತೀನಿ, ಮಾತಾಡಿ. ಬೇಡ ಬಿಡಿ. ಸರಿ. ಪಾಪ ಏನು ತಲೆ ಕೆಡಿಸ್ಕೊಂಡಿದಾರೋ ಏನೋ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ. ತಿಂಡಿ ತಿನ್ನಿ ಅಂತ ನಾನೇ ಹೋಗಿ ಕರೆದ್ರು ಬರಲ್ಲ ಅಂದ್ರು ಗೊತ್ತಾ? ಹೌದಾ? ಅಲ್ಲ, ಅವನಿಗೆ ಟೈಮ್ ಸರಿಯಾಗಿ ತಿನ್ನೋದಕ್ಕೆ ಏನಂತೆ ರೋಗ? ಅರ್ಚನಾ ಅವರೇ, ಸದ್ಯಕ್ಕೆ ರೋಗ ಏನೋ ಬಂದಿಲ್ಲ. ಹೀಗೆ ತಿಂದೆ ಹೋದ್ರೆ ಬರುತ್ತೆ. ನೀವು ಸ್ವಲ್ಪ ಬುದ್ಧಿ ಹೇಳ್ಬೇಕು ತಾನೆ ಅವನಿಗೆ. ಏನು ಮೇಡಮ್, ತಮಾಷೆ ಮಾಡ್ತೀರಾ? ಎಷ್ಟೇ ಆದರೂ ಅವ್ರು ಮೇಷ್ಟ್ರು, 106 ಮಕ್ಳಿಗೆ ಬುದ್ಧಿ ಹೇಳ್ತಾರೆ. ಅಂಥದ್ರಲ್ಲಿ ನಾನು ಹೋಗಿ ಅವ್ರಿಗೆ ಬುದ್ಧಿ ಹೇಳೋಕ್ಕಾಗತ್ತಾ? ಕೆಲವು ಸಲ ಮೇಷ್ಟ್ರಾದ್ರೂ ತಪ್ಪು ಮಾಡ್ತಾರೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಇಬ್ಬರ ಮಧ್ಯೆ ಏನೋ ಆಗಿದೆ. ತಿಂಡಿ ತಿಂದು ಅವನಿಗೆ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಹೇಳಿ. ಆಯಿತು. ನೀವೇ ಹೇಳಿದ್ರಿ ಅಂತ ಹೇಳ ಅಥವಾ ನಾನೇ ಹೇಳ? ನೀವೇ ಹೇಳಿ, ಪರವಾಗಿಲ್ಲ. ಸರಿ. ಆದರೂ ನೀವು ನನ್ನ ಹತ್ರ ಹೇಳಿದ್ನೆಲ್ಲ ಅವ್ರ ಹತ್ರನೇ ಹೇಳಿದರೆ ಚೆನ್ನಾಗಿರ್ತಿತ್ತು. ಒಂದ್ಸಲ ಯಾಕೋ ಯೋಚನೆ ಮಾಡಿ. ಸರಿ, ಇಡ್ತೀನಿ. ಅರೆ, ಇದೇನಿದು? ಮೇಷ್ಟ್ರ ಹತ್ರ ಮಾತಾಡಿ ಅಂದಿದ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ರಲ್ಲ. ಅಂದರೆ ಇವ್ರ ಮಧ್ಯೆ ಏನೋ ಜಗಳ ಆಗಿದೆ. ಯಾವುದಕ್ಕೂ ಮೇಷ್ಟ್ರ ಹತ್ರ ಮಾತಾಡೋಣ.